ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಅನುಮೌನಿಕಾ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ನಾವು ಚೆನ್ನಾಗಿದ್ದೀರಿ ಅಂತ ಹೇಳ್ತಾ ಇನ್ನು ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇನ್ನು ವ್ಲಾಗಲ್ಲಿ ಹೋಗೋಣ. ಈ ವ್ಲಾಗಿಗೆ ಬಂದರೆ ಇದು ಶನಿವಾರದ್ದು ವ್ಲಾಗ್. ಶನಿವಾರ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಇವತ್ತು ಫಸ್ಟು ಶನಿವಾರ ಆಗಿರೋದ್ರಿಂದ ಮನೆಯೆಲ್ಲ ಒಂದು ಸ್ವಲ್ಪ ಜಾಸ್ತಿ ಕ್ಲೀನಿಂಗ್ ಇತ್ತು. ಎಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ದೇವ್ರ ದೀಪ ಹಚ್ಚೋಣ ಅಂತ ಹೇಳಿ ದೇವ್ರ ಮೈದಲ್ಲೂ ರೆಡಿ ಮಾಡ್ಕೊತಾ ಇದ್ದೆ. ಇವತ್ತು ಅಕ್ಕಿ ಹಿಟ್ಟಲ್ಲಿ ದೇವ್ರಿಗೆ ದೀಪಾರಾಧನೆ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೆ. ವೆಂಕಟರಾಮ ಸ್ವಾಮಿಗೆ ತುಂಬ ಶ್ರೇಷ್ಠ ಈ ರೀತಿ ಅಕ್ಕಿ ಹಿಟ್ಟಲ್ಲಿ ದೀಪ ಮಾಡೋದು. ಅದಕ್ಕೆ ಮಾಡ್ಕೊತಾ ಇದ್ದೆ. ಒಂದು ದೀಪ ಆದರೂ ಮಾಡ್ಕೋಬೋದು, ಇಲ್ಲಾಂದರೆ 7 ದೀಪ ಆದರೂ ಮಾಡಿ ಇಟ್ಕೊಂಡು ಪೂಜೆ ಮಾಡ್ಬೋದು. ನಾನು ಒಂದು ದೀಪಕ್ಕೆ 7 ಬತ್ತಿ ಹಾಕ್ಕೊಂಡು ತುಪ್ಪದಲ್ಲಿ ದೀಪ ಅಂಟಿಸ್ತಾ ಇದ್ದೀನಿ. ತುಂಬಾ ಒಳ್ಳೆಯದು, ತುಂಬ ಒಳ್ಳೆಯದಾಗುತ್ತೆ. ಶ್ರಾವಣ ಶನಿವಾರಗಳಲ್ಲಂತೂ ನಾವು ತುಂಬ ಭಕ್ತಿಯಿಂದ ಈ ಪೂಜೆ ಮಾಡ್ಕೊಂಡಿದ್ದೀರಿ ಅಂತಂದರೆ ನಾವು ಅಂದ್ಕೊಂಡಿದ್ದು ಆಗುತ್ತೆ. ನನಗೆ ಈ ರೀತಿ ಮಾಡಿಕೊಂಡು ಅಭ್ಯಾಸ ವರ್ಷವೂ 7 ವಾರ ಕಂಪಲ್ಸರಿ ಮಾಡ್ಕೊತಿದ್ದೆ ಯಾವಾಗೂ. ಇನ್ನು ಈ ವರ್ಷ ಮಾಡಬಾರ್ದು ಅಂತ ಹೇಳಿಬಿಟ್ಟು ಮಾಮೂಲಿ ಮನೆಯಲ್ಲಿ ಪೂಜೆ ಮಾಡ್ಕೊತಿದ್ದೀನಿ. ಇಲ್ಲಾಂದರೆ ನಾನು ವೆಂಕಟರಾಮ ಸ್ವಾಮಿ ವ್ರತನೂ ಮಾಡ್ತಿದ್ದೆ, ನಿಮಗೂ ತೋರಿಸ್ತಾ ಇದ್ದೆ. ಇನ್ನು ಈ ವರ್ಷ ಇಲ್ಲ, ಬರೋ ವರ್ಷಕ್ಕೆ ಮಾಡ್ತೀನಿ, ಆವಾಗ ತೋರಿಸ್ಕೊಡ್ತೀನಿ. ಇವಾಗ ನಾರ್ಮಲ್ ದೀಪನೇ ಮಾಡಿಕೊಂಡು ಮನೆಯಲ್ಲಿ ಪೂಜೆ ಮಾಡ್ಕೊತಾ ಇದ್ದೆ. ಈ ರೀತಿ ಶ್ರಾವಣ ಶನಿವಾರಗಳಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡಿ ನಾವು ಪೂಜೆ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಮನೆಯಲ್ಲಿ ಎಲ್ರಿಗೂ ಅಷ್ಟೈಶ್ವರ್ಯ, ಆಯುಷ್ಯ, ಆರೋಗ್ಯ ಎಲ್ಲ ಕೊಟ್ಟು ದೇವರು ತುಂಬ ಸಂತೋಷವಾಗಿ ಇಡ್ತಾರೆ. ಅದು ನನ್ನ ನಂಬಿಕೆ. ಅದಕ್ಕಾಗಿ ನಾನು ಮಾಡ್ಕೊತೀನಿ, ಯಾವಾಗೂ ಬಿಡೋದಿಲ್ಲ. ಇನ್ನು ಇವಾಗ ಕಾಯಿ ಹೊಡೆದು ಪೂಜೆ ಮಾಡಬಾರ್ದಂತೆ. ಅದಕ್ಕಾಗಿ ಮಾಮೂಲಿ ದೀಪಾರಾಧನೆ ಮಾಡಿಕೊಂಡು ಕಡ್ಡಿ ಕರ್ಪೂರ ಹಚ್ಬಿಟ್ಟು ಮಾಮೂಲಿ ಪೂಜೆನ ಕಂಪ್ಲೀಟ್ ಮಾಡಿಕೊಂಡೆ. ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು ಬಾಳೆಹಣ್ಣನ್ನೇ ರಸಾಯನ ಮಾಡಿ ದೇವ್ರಿಗೆ ಇಟ್ಟಿದ್ದೀನಿ. ಬೇಗನೂ ಮಾಡ್ಕೊಬೋದು ಅಂತ ಹೇಳಿನೇ ಈ ಸಿಂಪಲ್ ಪ್ರಸಾದ ಮಾಡಿದ್ದೆ. ಇಲ್ಲಾಂತಂದರೆ ಬೇರೆ ಏನಾದರೂ ಮಾಡ್ತಿದ್ದೆ. ಟೈಮ್ ಅಷ್ಟೊಂದು ಇರಲಿಲ್ಲ, 9:15 ದಾಟೋಗಿದೆ ಟೈಮು. 10 ಗಂಟೆ ಒಳಗಡೆ ಈ ಪೂಜೆ ಮಾಡ್ಕೊಬೇಕು ಅನ್ನೋದು ಇದ್ದಿದ್ದು ನನಗೆ. ಅದಕ್ಕಾಗಿ ಮಾಡ್ಕೊಂಬಿಟ್ಟೆ. ಇನ್ನು ನನ್ನ ಕೈಯಲ್ಲಿ ಆದಷ್ಟು ನಾನು ಸಿಂಪಲಕ್ಕೆ ಪೂಜೆನೂ ಕಂಪ್ಲೀಟ್ ಮಾಡ್ಕೊಂಬಿಟ್ಟೆ. ನೋಡಿ, ಇವತ್ತು ಈ ರೀತಿ ಪೂಜೆ ಮಾಡ್ಕೊಂಡಿದ್ದೀನಿ. ದೇವ್ರ ಮೈದಲ್ಲಿ ನನಗೆ ಕಡ್ಡಿ ಕರ್ಪೂರ ಎಲ್ಲ ಹಚ್ಚಿ ದೀಪ ಹಚ್ಚಿ ಪೂಜೆ ಮಾಡಿದ್ದೀನಿ ಅಂತಂದರೆ ನನಗೇನೋ ಪಾಸಿಟಿವ್ ವೈಬ್ಸ್ ಇದ್ದಂಗಿರುತ್ತೆ ಮನೆಯಲ್ಲಿ. ದಿನ ಪೂಜೆ ಮಾಡಿಲ್ಲ ಅಂತಂದರೂ ನಮಗೆ ಅನುಕೂಲ ಇದ್ದವಾಗಾದರೂ ನಾವು ಪೂಜೆ ಮಾಡ್ಕೊಬೇಕಲ್ವ. ಆದರೆ ಶನಿವಾರ, ಸೋಮವಾರ, ಶುಕ್ರವಾರ, ಮಂಗಳವಾರ ಈ ಟೈಮಲ್ಲಂತೂ ನಾನು ಬಿಡೋದೇ ಇಲ್ಲ. ಹುಷಾರಿಲ್ಲ ಅಂತಂದರೂ ಸರಿ, ಎದ್ದು ಸಂಜೆಗಾದರೂ ಸರಿ ನಾನು ಮನೆಯಲ್ಲಿ ದೀಪಾರಾಧನೆ ಮಾಡ್ಕೊತೀನಿ. ಇನ್ನು ಪೂಜೆ ಎಲ್ಲ ಆದಮೇಲೆ ನನಗೆ ಈ ರೀತಿ ಸಾಂಬ್ರಾಣಿ ಧೂಪ ಹಾಕೋದು ನನಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ. ಈ ನನ್ನ ಹಳ್ಳಿಗಳ ಕಡೆ ಅಂತಂದರೆ ಇದ್ದಿಲೆಲ್ಲ ಸಿಗುತ್ತೆ, ಮಾಡ್ಕೊಬೋದು. ನಮ್ಮ ಕಡೆ ಅಂದರೆ ಸಿಗೋದಿಲ್ವಲ್ಲ, ಅದಕ್ಕೆ ತೆಂಗಿನ ಚಿಪ್ಪಲ್ಲಿ ನಾನು ಇದ್ದಿಲ್ ಥರ ಮಾಡ್ಕೊಂಬಿಟ್ಟು ಅದಕ್ಕೆ ಯಾವಾಗೂ ಸಾಂಬ್ರಾಣಿ ಹಾಕ್ಕೊತೀನಿ. ಪೂಜೆ ಎಲ್ಲ ಆದಮೇಲೆ ಈ ರೀತಿ ಮನೆಯೆಲ್ಲನೂ ಹೊಗೆಯಿಂದ ಸುವಾಸನೆಯಿಂದ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ಲ. ನನಗೆ ಅಲ್ಲ, ನಮ್ಮ ಮನೆಯಲ್ಲಿ ಮಕ್ಕಳಿಗೆ, ನಮ್ಮ ಮನೆಯವ್ರಿಗೆ ಎಲ್ರಿಗೂ ಅಭ್ಯಾಸ ಆಗೋಗ್ಬಿಟ್ಟಿದೆ. ಯಾವಾಗಾದರೂ ಮನೆಯಲ್ಲಿ ಪೂಜೆ ಮಾಡಲಿಲ್ಲ ಅಂತಂದರೆ ಮನೆ ಏನೋ ಒಂಥರ ಇರುತ್ತೆ. ನಮಗೆ ಅಷ್ಟೇ ಕತ್ಲಾಗಿ ಏನೋ ನೆಗೆಟಿವ್ ವೈಬ್ಸೇ ಜಾಸ್ತಿ ಇದ್ದಂಗೆ ಇರುತ್ತೆ ಮನೆಯಲ್ಲಿ. ಅದೇ ನಾವು ಎದ್ದು ಲಕ್ಷಣವಾಗಿ ಸ್ನಾನ ಮಾಡ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿ ದೀಪ ಹಚ್ಚಿದ್ದೀರಿ ಅಂತಂದರೆ ಮನೆ ನೋಡಿ ಎಷ್ಟು ಕಳೆ ಬಂದುಬಿಡುತ್ತೆ ಅಂತ ನನಗಂತೂ ಅಭ್ಯಾಸ ಆಗೋಗ್ಬಿಟ್ಟಿದೆ. ನಾನು 1 ದಿನ 2 ದಿನ ಸಪೋಸ್ ಮಾಡಿಲ್ಲ, ಹುಷಾರಿಲ್ಲ, ಮಲಗಿದ್ದೀನಿ ಅಂತಂದರೆ ಮನೆಯಲ್ಲಿ ನಮ್ಮ ಮನೆಯವರು ಮಕ್ಕಳು ಸಮೇತ ಕೇಳ್ತಾರೆ, ಎದ್ದು ಪೂಜೆ ಮಾಡಬಾರ್ದಾ ಅಮ್ಮ, ಪೂಜೆ ಆದರೂ ಮಾಡಿ ನೀನು ಮಲ್ಕೋ ಅಂತ ಅಂತಾರೆ. ಆ ರೀತಿ ಇರುತ್ತೆ. ಹಂಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ ನಮ್ಮ ಮನೆಯಲ್ಲಿ. ಇನ್ನು ಪೂಜೆ ಎಲ್ಲ ಕಂಪ್ಲೀಟ್ ಮಾಡ್ಕೊಂಬಿಟ್ಟೆ. ಮನೆಯೆಲ್ಲನೂ ನೀಟಾಗಿ ಸಾಂಬ್ರಾಣಿ ಧೂಪನೂ ಹಾಕ್ಕೊಂಬಂದ್ಬಿಟ್ಟೆ. ಮನೆಯೆಲ್ಲ ಫುಲ್ಲು ಸುವಾಸನೆಯಿಂದ ಇದೆ. ಈ ಸ್ಮೆಲ್ ಅಂತೂ ಈ ಸಾಂಬ್ರಾಣಿದು ತುಂಬಾ ಚೆನ್ನಾಗಿದೆ ಈ ಸಲ ತೊಗೊಂಬಂದಿರೋದು. ಇನ್ನು ಪೂಜೆ ಎಲ್ಲ ಕಂಪ್ಲೀಟ್ ಆದಮೇಲೆ ಇವಾಗ ಅಡುಗೆ ಮಾಡೋಣ ಅಂತ ಬಂದೆ. ಇನ್ನು ಜಾಸ್ತಿ ಕೆಲಸ ಇತ್ತಲ್ವ ಬೆಳಗ್ಗೆಯಿಂದ. ಇನ್ನು ಇವತ್ತು ಬೇಗ ಆಗೋದು ಅಂತಂದರೆ ನನಗೆ ಟೊಮೆಟೊ ಗೊಜ್ಜೆ. ಸೊ ನಾನು ತುಂಬ ವೀಡಿಯೋಗಳಲ್ಲಿ ನಿಮಗೆ ಹೇಳಿದ್ದೀನಲ್ವ, ನನಗೆ ತುಂಬ ಕೆಲಸ ಇದ್ದವಾಗ ಫಾಸ್ಟಾಗಿ ಅಂದರೆ ಇದು ಮಾಡಿಬಿಡ್ತೀನಿ ಅಂತ. ಇನ್ನು ಇವತ್ತು ಅದನ್ನೇ ಮಾಡ್ತಾ ಇದ್ದೀನಿ. ಸಂಜೆಗೆ ಏನಾದರೂ ಮಾಡ್ಕೊಡೋಣ, ಇವಾಗ 1 ಹೊತ್ತಿಗೆ ಮಾಡೋಣ ಅಂತ ಹೇಳಿಬಿಟ್ಟು ಫಾಸ್ಟಾಗೆ ಮಾಡ್ತಾ ಇದ್ದೆ. ಟೊಮೆಟೊನೂ ಅಷ್ಟೇ ತುಂಬ ಹಣ್ಣಾಗಿತ್ತು. ಈ ಥರದ್ದಲ್ಲಿ ಟೊಮೆಟೊ ಗೊಜ್ಜು ಮಾಡಿದ್ದೀರಿ ಅಂತಂದರೆ ತುಂಬ ಟೇಸ್ಟಿಯಾಗೂ ಚೆನ್ನಾಗೂ ಇರುತ್ತೆ. 1 ಟೈಮ್ಗಂದರೆ ತಿನ್ಕೊತಾರೆ, ಚೆನ್ನಾಗಿರುತ್ತೆ ಅಂತ. ಮತ್ತು ನೈಟಿಗೆ ಅದನ್ನೇ ಇಡ್ತೀನಿ ಅಂತಂದರೆ ತಿನ್ನೋದಿಲ್ಲ. ಸರ್ ರಾತ್ರಿಗೆ ಏನಾದರೂ ಮಾಡ್ಕೊಡೋಣ ಅಂತ ಹೇಳಿಬಿಟ್ಟು ಇವತ್ತು ನನ್ನ ಸ್ಟೈಲಲ್ಲಿ ಸಿಂಪಲ್ಗೆ ಟೊಮೆಟೊ ಗೊಜ್ಜು ಮಾಡಿಬಿಟ್ಟೆ. ನೋಡಿ ಎಷ್ಟು ಚೆನ್ನಾಗಿದೆ, ಕಲರ್ಫುಲ್ಲಾಗಿದೆ. ಈ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಜಾಸ್ತಿ ಹಾಕಿರೋದಕ್ಕೆ ನೋಡೋದಕ್ಕೆ ಚೆನ್ನಾಗಿದೆ, ನೋಡೋದಕ್ಕೆ ಅಲ್ಲ ತಿನ್ನೋದಕ್ಕೂ ತುಂಬ ಚೆನ್ನಾಗಿತ್ತು. ಇನ್ನು ಬಿಸಿ ಬಿಸಿಯಾಗಿ ಮಾಡ್ಕೊಂಬಿಟ್ಟು ನಾನು ಒಂದೇ ಸಲ ಮಧ್ಯಾಹ್ನಕ್ಕೆ ಊಟನೇ ತಿನ್ನೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊತಿದ್ದೆ. ಇನ್ನು ಪಾತ್ರೆಗಳಿತ್ತು ತೊಳೆದು ಇಟ್ಟಿರೋದು, ಅದನ್ನೆಲ್ಲ ಜೋಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ನೀಟಾಗಿ ಜೋಡಿಸ್ಬಿಡ್ತಿದ್ದೀನಿ. ಈ ಪಾತ್ರೆಗಳು ಒಂದು ಜೋಡಿಸ್ಬಿಟ್ಟಿದ್ದೀನಿ ಅಂತಂದರೆ ನನಗೆ ಕಿಚನ್ ಒಂದು ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ. ಈ ಸ್ಟ್ಯಾಂಡೇ ಅರ್ಧ ತುಂಬೋಗಿರುತ್ತೆ ಆ ಕೌಂಟರ್ ಟಾಪ್ ಮೇಲೆ. ಅದಕ್ಕಾಗಿ ನೀಟಾಗಿ ಜೋಡಿಸ್ಬಿಟ್ಟು ಸ್ಟ್ಯಾಂಡ್ನು ಎತ್ತಿ ಸ್ಟೋರ್ ರೂಮಲ್ಲಿ ಇಟ್ಬಿಟ್ಟೆ. ಇನ್ನು ಇಷ್ಟು ಕೆಲಸ ಮಾಡಿದೆ, ತುಂಬ ಟಯರ್ಡ್ ಆಗ್ತಿದೆ. ಇನ್ನು ಊಟ ಮಾಡೋದಕ್ಕೂ ಮುಂಚೆ 1 ಗ್ಲಾಸ್ ಕಾಫಿ ಸ್ಟ್ರಾಂಗಾಗಿ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿಬಿಟ್ಟು ಆ ಕಡೆ ಕಾಫಿಗೆ ಇಟ್ಟಿದ್ದೀನಿ. ಇನ್ನು ಈ ಕಡೆಗೆ ಟೊಮೆಟೊ ಗೊಜ್ಜಿಗೆ
ಇಟ್ಟಿದ್ದೀನಿ. ಇನ್ನು ಸ್ವಲ್ಪ ಅನ್ನ ಇದೆ. ನನ್ನ ಮಗ ಡಯಟ್ ಫುಡ್ ಅಲ್ವಾ, ಅವನು ಅನ್ನ ಅಂದರೆ ಲೈಟಾಗಿ ಅನ್ನ ತಿಂತಾನೆ, ಸಾಂಬಾರು ಇವೆಲ್ಲ ಅಷ್ಟೊಂದು ಯೂಸ್ ಮಾಡೋದಿಲ್ಲ. ಇನ್ನು ಇವತ್ತು ಶನಿವಾರ ಆಗಿರೋದ್ರಿಂದ ನಾನ್ ವೆಜ್ಜು ತಿನ್ನಬಾರ್ದು ಅಂತ ಅಂದೆ, ಅದಕ್ಕಾಗಿ ಪನ್ನೀರ್ ತೊಗೊಂಬಂದಿದ್ದಾನೆ. ನೋಡಿ, ಪನ್ನೀರಲ್ಲಿ ಅವನು ಈ ರೀತಿ ಫ್ರೈ ಥರ ಮಾಡ್ಕೊತಾ ಇದ್ದ. ಏರ್ ಫ್ರೈಯರಲ್ಲಿ ಈ ರೀತಿ ಇಟ್ಬಿಟ್ಟಿದ್ದಾನೆ. ಇನ್ನು ಅವನು ಆಯಿಲ್ದೇನು ತಿನ್ನಬಾರ್ದಲ್ವ, ಅದಕ್ಕಂತಾನೆ ಅದನ್ನು ತೊಗೊಂಬಂದಿದ್ದು. ಇನ್ನು ಅದನ್ನು ತಂದ್ರಲ್ವ ಅಂತ ಹೇಳಿ ಇಲ್ಲಿದ್ದ ಟೇಬಲ್ನ ಕಿಚನ್ಗೆ ಶಿಫ್ಟ್ ಮಾಡಿಬಿಟ್ಟು ಅಲ್ಲಿ ಈ ಎಲೆಕ್ಟ್ರಿಕ್ ವಸ್ತುಗಳನ್ನ ಅಲ್ಲಿ ಇಟ್ಬಿಟ್ಟು ಇನ್ನು ಫ್ರಿಜ್ನ ಡೈನಿಂಗ್ ಹಾಲ್ಗೆ ಶಿಫ್ಟ್ ಮಾಡಿಬಿಟ್ಟೆ. ಇನ್ನು ಅವನಿಗೆ ವೆಜಿಟೇಬಲ್ಸು ಎಲ್ಲ ಒಂದು ಸ್ವಲ್ಪ ಕಟ್ ಮಾಡೋದಿದ್ರೆ ಅದನ್ನು ಕಟ್ ಮಾಡಿ ಕೊಡ್ತಾ ಇದ್ದೆ. ಪನ್ನೀರು ಅಷ್ಟೇ ತುಂಬ ಚೆನ್ನಾಗಾಗಿದೆ, ಡೀಪ್ ಫ್ರೈ ಆಗಿಲ್ಲ, ಹಾಗೆ ಫ್ರೈ ಆಗಿರೋದು. ಇದು ಹೆಲ್ತ್ಗೆ ತುಂಬ ಒಳ್ಳೆಯದು, ಅವ್ರಿಗಂತಲೇ ಅಲ್ಲ ನಮಗೂ ಅಷ್ಟೇ ತುಂಬ ಒಳ್ಳೇದು ಈ ರೀತಿ ತಿನ್ನೋದು. ಆಯಿಲ್ ಫುಡ್ಡು ತುಂಬ ಕಡಿಮೆ ತಿಂದಷ್ಟು ನಮಗೆ ಒಳ್ಳೇದಲ್ವಾ. ಇನ್ನು ಅವನಿಗೆ ವೆಜಿಟೇಬಲ್ಸ್ ಬೇಕಂತೆ ಅವೆಲ್ಲ ಕಟ್ ಮಾಡಿ ಕೊಡ್ತಿದ್ದೆ. ಸೌತೆಕಾಯಿ, ಕ್ಯಾರೆಟು, ಬೀನ್ಸ್ ಒಂದು ಸ್ವಲ್ಪ ಬಾಯ್ಲ್ ಮಾಡಿ ಕೊಡಬೇಕು. ಇವತ್ತು ಶನಿವಾರ ಆಗಿರೋದ್ರಿಂದ ನಾನ್ ವೆಜ್ಜು ಏನೂ ಇಲ್ಲ ಅವನಿಗೆ. ಇದನ್ನೇ ತಿನ್ಕೊತಾ ಇದ್ದೆ. ಒಂದು 50 ಗ್ರಾಮ್ ಅಷ್ಟು ಅನ್ನ ತಿಂತಾನೆ ಅಷ್ಟೇ. ಜಿಮ್ಗೆ ಹೋದರೆ ನೋಡಿ ಇದೆಲ್ಲ ಇರುತ್ತೆ, ಇವಾಗ ಹೊಟ್ಟೆಗೆ ಊಟ ಇರೋದಿಲ್ಲ, ಆದರೆ ಹೆಲ್ದಿಯಿಂದ ಇರ್ಬೋದು. ಇನ್ನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಫ್ರೆಂಡ್ಸ್.